ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ಪರಿಹಾರ ಕೋರ್ಟ್ ಕೇಸ್ ನಡೀತಾ ಇರೋರಿಗಾಗಿ ಈ ಪರಿಹಾರವನ್ನು ನಾವು ಕೊಡ್ತಾ ಇದ್ದೀವಿ. ಸರಳ ರೀತಿಯಲ್ಲಿ ಪರಿಹಾರವನ್ನು ತಾವುಗಳು ಮಾಡ್ಕೊಂಡು ಹೋಗ್ಬೋದು. ಪ್ರತಿ ತಿಂಗಳು ತ್ರಯೋದಶಿ ಅನ್ನುವಂಥ ಒಂದು ತಿಥಿ ಬರ್ತದೆ, 2 ಸಲ ಬರ್ತದೆ, ಶುಕ್ಲ ಪಕ್ಷದಲ್ಲಿ ಮತ್ತು ಕೃಷ್ಣ ಪಕ್ಷದಲ್ಲಿ. ತಾವು ಕ್ಯಾಲೆಂಡರ್ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ಅಂದಿನ ದಿನದಲ್ಲಿ ಸಂಜೆ 5 ಗಂಟೆಯಿಂದ 7 ಗಂಟೆಯ ಒಳಗಾಗಿ, ಸಮಯ ನೆನ್ಪಿಟ್ಕೊಳ್ಳಿ, ಸಮಯ ಚೇಂಜ್ ಮಾಡಬೇಡಿ, 5 ಗಂಟೆಯಿಂದ 7 ಗಂಟೆಯ ಒಳಗಾಗಿ ಶಿವನ ದೇವಸ್ಥಾನಕ್ಕೆ ತಾವು ಹೋಗಬೇಕಾಗುತ್ತೆ. ಅಲ್ಲಿ ನನಗಿರುವಂಥ ಕೋರ್ಟ್ ಕೇಸ್ ಜಯವಾಗಲೆಂದು, ನನ್ನ ಕಡೆಗೆ ತಿರುಗಲಿ ಅಥವಾ ನನಗೆ ಜಯವಾಗಲೆಂದು ಪ್ರಾರ್ಥಿಸಿ ಶಿವನಿಗೆ ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡಿ. ಅಷ್ಟೇ, ಮುಗೀತು. ಅದಾದ ನಂತರ ನಿಮ್ಮಿಷ್ಟಕ್ಕೆ ನೀವು ಮನೆಗೆ ಬನ್ನಿ. ಆದರೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಯಾರ ಹೆಸರಿನಲ್ಲಿ ಕೋರ್ಟ್ ಕೇಸ್ ನಡೀತಾ ಇದೆಯೋ ಅವರೇ ಮಾಡಬೇಕು. ಅವ್ರ ಬದಲಾಗಿ ನಾನು ಮಾಡ್ತೀನಿ ಅಂದರೆ ಆಗಲ್ಲ, ಇದು ಕೆಲಸ ಮಾಡಲ್ಲ. ಇದು ಒಂದು. ಎರಡನೇದು, ಕೋರ್ಟ್ ಕೇಸ್ ಪರಿಹಾರವಾಗುವವರೆಗೂ ಈ ಪರಿಹಾರವನ್ನು ತಾವು ಮುಂದುವರಿಸಬೇಕು, ಈ ಪ್ರಯೋಗವನ್ನು ತಾವು ಮಾಡ್ತಾ ಇರಬೇಕು. ಮೂರನೇದು, ಮೊದಲ ಬಾರಿಗೆ ನೀವು ಹೋದಂಥ ಶಿವನ ದೇವಸ್ಥಾನಕ್ಕೆ 2ನೇ ಬಾರಿ ಹೋಗಬಾರದು. 2ನೇ ಬಾರಿಗೆ ಹೊಸ ಶಿವನ ದೇವಸ್ಥಾನಕ್ಕೆ ಸಂಜೆ 5ರಿಂದ 7 ಗಂಟೆಗೆ ತ್ರಯೋದಶಿ ತಿಥಿಗೆ ತಾವು ಹೋಗಬೇಕು. 3ನೇ ಸಲ ಈ 2 ದೇವಸ್ಥಾನ ಅಲ್ಲ, 3ನೇದು ಹೊಸ ಶಿವನ ದೇವಸ್ಥಾನಕ್ಕೆ ತಾವು ಹೋಗಬೇಕಾಗತ್ತೆ. ಇಲ್ಲಿ ನಿಮಗೆ ಶಿವನೇ ಪರಿಪೂರ್ಣವಾಗಿ ಅನುಗ್ರಹಿಸ್ತಾನೆ. ಶಿವನೇ ಹೇಳ್ತಾನೆ, 2 ದೇವಸ್ಥಾನನೋ 3 ದೇವಸ್ಥಾನನೋ ಆದ ಮೇಲೆ, 4ನೇ ದೇವಸ್ಥಾನ ಆದ ಮೇಲೆ, 5ನೇ ದೇವಸ್ಥಾನ ಆದ ಮೇಲೆ, ಒಟ್ಟಿನಲ್ಲಿ ನಿಮ್ಮ ಕೇಸನ್ನು ಗೆಲ್ಲಿಸಿ ಶಿವನೇ ಕೊಡ್ತಾರೆ. ಶಿವನ ಮೇಲೆ ನಂಬಿಕೆ ಇದ್ದವರು ಈ ಪರಿಹಾರವನ್ನು ತಾವುಗಳು ಮಾಡ್ಕೋಬೋದು. ಇವಾಗ ತ್ರಯೋದಶಿ ತಿಥಿ ತಿಂಗಳಿಗೆ 2 ಸಲ ಬರ್ತದೆ ಅಂದರೆ 2 ಸಲ ಮಾಡ್ಬೋದು, ಅಂದರೆ ಖಂಡಿತ ಮಾಡ್ಬೋದು. ಶುಕ್ಲ ಪಕ್ಷದ ತ್ರಯೋದಶಿ ತಿಥಿಗೆ ನೀವು ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರೋ ನೆಕ್ಸ್ಟ್ ಅದೇ ಮಾಸದಲ್ಲಿ ಬರುವಂಥ ಕೃಷ್ಣ ಪಕ್ಷದ ತಿಥಿಗೆ ತಾವು ಹೋಗೋ ಆಗಿಲ್ಲ. ಅಥವಾ ಕೃಷ್ಣ ಪಕ್ಷದ ತಿಥಿನಲ್ಲಿ ನೀವು ಹೋದರೆ ಶುಕ್ಲ ಪಕ್ಷಕ್ಕೆ ಹೋಗೋಗೆ, ಅಂದರೆ ಒಂದು ಸಲ ನೀವು ಯಾವ ಶಿವನನ್ನು ಹೋಗಿ ಆರಾಧನೆ ಮಾಡಿರ್ತೀರೋ ಆ ಸಮಯದಲ್ಲಿ ಇನ್ನೊಂದು ಸಲ ಆ ಶಿವನ ಹತ್ರ ಹೋಗೋ ಆಗಿಲ್ಲ. ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುವಂಥದ್ದು, ನಿಮ್ಮ ಕೈಲಾದಂಥ ಸೇವೆ. ನನ್ನ ಕೈಯಿಂದ ಅಭಿಷೇಕ ಮಾಡೋಕ್ಕಾಗುತ್ತೆ ಸರ್, ಮಾಡ್ಕೊಳ್ಳಿ. ನಿಮ್ಮ ಕೈಲಾದ ಸರ್, ನನ್ನ ಕೈ ಬರೀ ಅರ್ಚನೆ ಮಾಡ್ಸೋಕ್ಕಾಗುತ್ತೆ ಸರ್, ಒಂದು ಹಣ್ಕಾಯಿ ಮಾಡ್ತೀನಿ ಸರ್, ಮಾಡ್ಕೊಳ್ಳಿ. ಬೇಡ್ಕೊಂಡು ನನ್ನ ಕೇಸ್ ನನ್ನ ಕಡೆಗೆ ತಿರುಗಲಿ ಅಂತ ಬೇಡ್ಕೊಂಡು ಬನ್ನಿ. ಇದಾದ ನಂತರ ನೆಕ್ಸ್ಟ್ ಟೈಮ್ ಹೋಗುವಾಗ ಈ 2 ದೇವಸ್ಥಾನ ಅಲ್ಲ, 3ನೇ ದೇವಸ್ಥಾನ ಬೇರೆ ದೇವಸ್ಥಾನ, 3 ಸಮಯ ಆದಮೇಲೆ 4ನೇ ಸಲ ಹೋಗುವಾಗ 3 ದೇವಸ್ಥಾನ ಅಲ್ಲ, 4ನೇ ದೇವಸ್ಥಾನ ಬೇರೆ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ತಾವು ಹೋಗಬೇಕಾಗುತ್ತೆ. ಇದರಿಂದ ಎಂಥ ಗಟ್ಟಿಯಾಗಿರುವಂಥದ್ದು, ಎಷ್ಟೇ ವರ್ಷಗಳ ಹಳೆಯದಾಗಿರುವಂಥ ಕೋರ್ಟ್ ಕೇಸ್ ನಿಮ್ಮ ಕಡೆಗೆ ತಿರುಗುವಂಥದ್ದು ಅಥವಾ ಸಂಧಾನವಾದರೂ ಆಗುವಂಥದ್ದು, ಒಟ್ಟಿನಲ್ಲಿ ನಿಮಗೆ ಜಯವಾಗುವಂಥದ್ದು ಖಂಡಿತವಾಗಲೂ ಆಗುತ್ತೆ. ಶಿವನ ಮೇಲೆ ನಂಬಿಕೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ.